ನಮಸ್ತೆ. ಆ್ಯಕ್ಚುಲಿ ಇದು ಟೊಕಿಟಾ ಸೀಡ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕಂಪನಿಯ ಹೀರೆಕಾಯಿ ತಮ್ಮನ್ನ ಅಂತೇಳಿ ತಳಿ ಹೆಸರು ಓದಿದ್ದು ಬಂದುಬಿಟ್ಟು ಪ್ಲಾಟ್ ಬಂದುಬಿಟ್ಟು 65 ಡೇಸ್ ಕ್ರಾಪ್ ಓದಿದೆ ಈಗ ಸದ್ಯಕ್ಕೆ. ಸ್ಟಿಲ್ಲು ತುಂಬ ಚೆನ್ನಾಗಿ ಬಂದಿದೆ ಕಾಯೆಲ್ಲ. ಆಮೇಲೆ ನಮ್ಮ ದಾವಣಗೆರೆ ಸರೌಂಡ್ ಮಾರ್ಕೆಟ್, ದಾವಣಗೆರೆ, ಜಗಳೂರು, ಆಮೇಲೆ ಹರಪನಹಳ್ಳಿ, ರಾಣೆಬೆನ್ನೂರು ಸರೌಂಡ್ ಮಾರ್ಕೆಟಲ್ಲಿ ಸಣ್ಣ ಕಾಯಿಗೆ ತುಂಬಾ ಅಪೇಕ್ಷೆ ಪಡ್ತಾರೆ ಇಲ್ಲಿ ಗ್ರಾಹಕರು. ಉದ್ದ ಕಾಯಿಗಿಂತ ಸಣ್ಣ ಕಾಯಿಗೆ ತುಂಬ ಚೆನ್ನಾಗಿ ಒಳ್ಳೆ ಬೆಲೆ ಸಿಗುತ್ತೆ. ಓವರಾಲ್ ರೋಗ ರುಜಿನಗಳನ್ನು ಚೆಕ್ ಮಾಡಿದರೆ ರೋಗನೂ ತುಂಬ ಚೆನ್ನಾಗಿ ಈ ಸಮ್ಮರಲ್ಲಿ ಈ 39 ಡಿಗ್ರಿ ಟೆಂಪ್ರೇಚರಲ್ಲಿ ರೋಗ ತುಂಬ ಚೆನ್ನಾಗಿ ಕಂಟ್ರೋಲ್ ಇದೆ. ಆಮೇಲೆ ಬಳ್ಳಿನೂ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರೈತರಾದಂಥ ಬಸವರಾಜ್ ಅವರು 3 ವರ್ಷದಿಂದ ಈ ತಳಿಯನ್ನು ಟೊಕಿಟಾ ಸೀಡ್ಸ್ ಕಂಪ್ನಿಯ ಹೀರೆ ಬೀಜವನ್ನು ಬೆಳೀತಿದ್ದಾರೆ ಕಾಯಿಯನ್ನು ಇವರು. ಸೊ ಅವ್ರ ಬಾಯಿಂದ ಕೇಳೋಣ, ನಮ್ಮ ರೈತರಿಗೆ ಅವರು ಸಲಹೆ ಕೊಡಲಿ. ನಮಸ್ತೆ ಬಸವಣ್ಣವ್ರೆ. ನಮಸ್ಕಾರ. ಹೇಗೆ ಅನಿಸ್ತಿದೆ ವೆರೈಟಿ? ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ನಾವು ಬೇರೆ ಯಾವುದು ಹಾಕಲ್ಲ ಇದನ್ನ ಬಿಟ್ಟರೆ. ನಿನ್ನೆ ಎಷ್ಟು ಕೊಯ್ಲು ಎಷ್ಟಾಗಿದೆ ಕಟಾವು? ನಿನ್ನೆ ಒಂದು 60-60 kg. 60 kg. ಏನು ರೇಟ್ ಹೋಗಿದೆ? 40 40 ರೂಪಾಯಿ ರೇಟ್. ಬೇರೆ ವೆರೈಟಿ ಅಂದರೆ ಕಾಯಿ ಉದ್ದ ಲೆಂತ್ ಕಾಯಿ ಏನು ಬರುತ್ತಲ್ಲ ಆ ಕಾಯಿ ಕಂಪೇರ್ ಮಾಡಿದ್ರೆ ಮಾರ್ಕೆಟಲ್ಲಿ ಇದಕ್ಕೆ ರೇಟ್ ಹೇಗೆ? ಡಿಮ್ಯಾಂಡ್ ಜಾಸ್ತಿ, ಆದ್ರೆ ನಾನು ಗೊತ್ತಲ್ಲ ಮಾರ್ಕೆಟಿಗೆ ಹೋಗ್ಲಿದ್ದಂಗೆ ಇಲ್ಲೇ ಕೊಟ್ಟು ಬಂದದ್ದಕ್ಕೆ ಕಮಿಷನ್ ಇಲ್ದಂಗೆ ಕೊಟ್ಟು ಬಂದಕ್ಕೆ ಹಂಗೆ ಕೊಟ್ಟು ಬಂದಾನೆ. ನಾಳೆ ಮಾರ್ಕೆಟಿಗೆ ಹೋಗ್ತೀನಿ, ಅವಾಗ ಗೊತ್ತಾಗುತ್ತೆ. ಓಕೆ. 5 ವರ್ಷ ಅಡಿಕೆ ತೋಟದಲ್ಲಿ ನಮ್ಮ ರೈತರು ಒಳಗಡೆ ಇಂಟರ್ ಕ್ರಾಪ್ ಏನೂ ಮಾಡೋದಿಲ್ಲ ಅಲ್ವಾ? ನಮಗೆ ಗೊತ್ತಿರೋ ಇಂಟರ್ ಕ್ರಾಪ್ ಏನು ಮಾಡೋದಿಲ್ಲ. ಬಟ್ ನೀವು 6 ವರ್ಷ ಅಡಿಕೆ ತೋಟದ ಒಳಗೆ ಸಿಂಗಲ್ ಸಾಲಾಗಿ ಹೀರೆಕಾಯಿಯ ಬೆಳೆಯನ್ನು ಬೆಳೆದಿರಿ ನೀವು. ಸೊ ನಿಮ್ಮ ಅಡಿಕೆ ತೋಟಕ್ಕೆ ಮೇಂಟೆನೆನ್ಸಿಗೆ ಏನು ಬೇಕು ಅದನ್ನು ಇದರಲ್ಲಿ ನೀವು ತಗೊಳ್ತೀರಿ ಮಾರ್ಜಿನ್, ಹೌದಾ? ಸೊ ಈಗ ಈ ತಳಿ ಬಗ್ಗೆ ನೆಕ್ಸ್ಟ್ ಹೀರೆಕಾಯಿ ಬೆಳೆಯುವಂಥ ರೈತರಿಗೆ ನಿಮ್ಮಿಂದ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರ ರೈತರಿಗೆ? ಭಾಳ ಚೆನ್ನಾಗಿ ಬರ್ತೈತಿ, ಒಳ್ಳೆ ಕ್ವಾಲಿಟಿ. ನೀರು ಅಧ್ವಾನ್ ನೀರಿನಾಗೂ ಹಿಂಗೆ ಬೆಳೆಸಿದೇವಿ, ನೀರಿಲ್ಲ, ಬರೀ ಡ್ರಿಪ್ನಾಗ ಬೆಳೆಸಿರೋದು. ಚೆನ್ನಾಗಿ ಬರ್ತದೆ ಅಂತ ಹೇಳ್ತವೆ. ನೆಕ್ಸ್ಟ್ ಏನಾರ ಮುಂದೆ ಬೆಳಿಬೇಕಂತ ಏನಾರು ಪ್ಲಾನ್ ಐತಾ? ಇನ್ನು ಏನಾರು ಬೀಜ ಇನ್ನು ಕಂಟಿನ್ಯೂ ಊರಿಸ್ಬೇಕು, ಬೇರೆ ರೈತರಿಗೆ ಹಾಕ್ಬೇಕು, ಈಗ ಮುಕ್ಕಲೆಗ್ರಿ ಮತ್ತೆ ಊರಿಸ್ಬೇಕು. ಸರಿ. ನಾವು ಇದನ್ನ ಬಿಟ್ರೆ ಬೇರೆ ಯಾವ್ದು ಹಾಕಲ್ಲ, ಬೇರೆ ಯಾವ್ದು ಬೆಳೆಯಲ್ಲ. ಟೊಕಿಟಾ ಕಂಪ್ನಿ ತಮ್ಮನ ಹೀರೆ ಬೀಜ ಬಿಟ್ರೆ ಬೇರೆ ಯಾವ ಬೀಜನೂ ಬೆಳೆಯೋದಿಲ್ಲ. ಟೊಕಿಟಾ ತಮ್ಮನ್ನ ಬಿಟ್ರೆ ಬೇರೆ ಯಾವ ಬೀಜನ ಹಾಕಲ್ಲ. ನಾವು ಮಾರ್ಕೆಟ್ನಾಗ ಹೋಗಿ ತರೋದು ಇಲ್ಲ ಬೇರೆ. ನಮ್ಮ ಹೊಲ ಬೆಳೆದ್ರೆ ಮಾತ್ರ ತಿನ್ನೋದು ನಾವು. ಹಾಗಾಗಿ ನಾವು ಮಾರ್ಕೆಟ್ನಾಗ ತರಕ್ಕೆ ಹೋಗಲ್ಲ. ಓವರಾಲ್ ರೋಗ ಹೇಗ ಅನ್ಸುತ್ತೆ ನಿಮಗೆ ಬಳ್ಳಿಯಲ್ಲಿ? ಸ್ವಲ್ಪ ಈ ಕ್ಲೈಮೇಟ್ಸ್ ಬಹಳ ಇದು ಇರೋದ್ರಿಂದ ಸ್ವಲ್ಪ ಇದು ಅನಿಸುತ್ತೆ, ಆದ್ರೆ ಬಹಳ ಚೆನ್ನಾಗಿ ಬಂದೈತಿ. ಬೇರೆ ಪ್ರಾಡಕ್ಟ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಈ 39 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಳ್ಳಿ ಇಷ್ಟು ಚೆನ್ನಾಗಿ ಬಂದಿರೋದು ಬಾರಿ ಗ್ರೇಟ್ ಅನ್ಬೇಕು. 41 ಗ್ರೇಡ್ ಐತಿ ಡಿಗ್ರಿ. ಬಸವಣ್ಣವರು ನಮ್ಮ ರೈತರು, ಇವ್ರು ಬಂದ್ಬಿಟ್ಟು ದಾವಣಗೆರೆ ತಾಲೂಕು ಡಿಸ್ಟಿಕ್ ಚಿತ್ತನಹಳ್ಳಿ ಅಲ್ವಾ? ಕಲಪನಹಳ್ಳಿ ಬಿ ಕಲಪನಹಳ್ಳಿ ಗ್ರಾಮ ರೈತರು ಇವರು. ಸೊ ಇವರು ಪ್ರತಿ ವರ್ಷನೂ ಬೆಳೀತಾರೆ ಹೀರೆಕಾಯಿ. ಇದನ್ನ ಇವ್ರು ನೋಡಿ ಅಕ್ಕಪಕ್ಕ ಇಲ್ಲಿ ನನಗೆ ಗೊತ್ತಿರೋಂಗೆ ಒಂದು 10-15 ಜನ ರೈತರು ಈ ಹೀರೆ ಬೀಜವನ್ನು ಬೆಳೀತಾರೆ ಅಲ್ವಾ? ಓಕೆ, ನಮ್ಮ ರೈತ ಬಾಂಧವರಿಗೆ ಏನು ಹೇಳ್ತೀರಿ ನೆಕ್ಸ್ಟ್ ಬೆಳಿಲಿಕ್ಕೆ? ಹೇಳ್ತವಿ, ಚೆನ್ನಾಗಿ ಬರ್ತದೆ ಅಂತ ಹೇಳ್ತವಿ. ಅವ್ರು ಒಂದ್ಸಲಿ ಹಾಕಿ ನೋಡಿದ್ರೆ ಅವ್ರಿಗೂ ಗೊತ್ತಾಕತಿ, ನಾನು ಒಬ್ಬನೇ ಅಂತ ಅಲ್ಲ, ಅವರು ಹಾಕಿ ನೋಡಿದ್ರೆ ಅವ್ರಿಗೂ ಇದು ಆಕತಿ. ಸರಿ. ಪಾಕೆಟ್ ಅದು ತಮ್ಮನ, ಇದು ಟೊಕಿಟಾ ಸೀಡ್ಸ್ ಕಂಪನಿ ತಮ್ಮನ. ಸೊ ಆಮೇಲೆ ನಿಮಗೆ ಒಳ್ಳೇದಾಗಲಿ, ಒಳ್ಳೆ ಇಳುವರಿ ಬರಲಿ, ನಿಮಗೆ ಒಳ್ಳೆ ಯಶಸ್ಸು ಕಾಣಲಿ ಹೀರೆ ಒಳಗೆ ಟೊಕಿಟಾ ಕಂಪ್ನಿ ಕಡೆಯಿಂದ. ಒಳ್ಳೇದಾಗಲಿ ನಿಮಗೆ. ಸರಿ.